ರಾಮ ಅಂದ್ರೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ. ರಾಮ ಅಂದ್ರೆ ಅದು ಈ ದೇಶದ ಪ್ರತಿಯೊಬ್ಬರ ಅಂತಃಸತ್ವ, ಪ್ರತಿಯೊಬ್ಬರ ಹೃದಯ ಮಿಡಿತ. ಅದು ಪ್ರಭು ಶ್ರೀರಾಮಚಂದ್ರ. ಈ ದೇಶಕ್ಕೆ ನಿವೇದಿತ ಬಂದಿದ್ದು ಹೇಗೆ ಅಂದ್ರೆ, ನಾನೊಬ್ಬಳು ಸೇವಕಿ, ವಿವೇಕಾನಂದರು ನನ್ನ ಗುರು, ನನ್ನ ಗುರುವಿನ ದೇಶವನ್ನ ಇನ್ಮೇಲೆ ಇದು ನನ್ನ ದೇಶ, ನಾನು ನಿಸ್ವಾರ್ಥದಿಂದ ಒಂದು ಸೇವಕಿಯಂತೆ ಯಾವ ರೀತಿ ಒಬ್ಬ ಶಿಷ್ಯ ನನ್ನ ಗುರುವಿನ ಸೇವೆ ಮಾಡ್ತಾನೆ, ಆ ರೀತಿ ನಾನು ಭಾರತದ ಸೇವೆ ಮಾಡ್ತೀನಿ ಅಂತ ಅವ್ರು ಇದ್ದಂತ ಪ್ರತಿಯೊಂದನ್ನು ಬಿಟ್ಟು ಒಂದು ಸೇವಕಿಯ ಭಾವದಲ್ಲಿ ಈ ದೇಶಕ್ಕೆ ನಿವೇದಿತ ಬರ್ತಾರೆ. ಸ್ವಾಮೀಜಿ ಅವರ ಪ್ರಭಾವ ಮಾನವೀಯರ ಮೇಲೆ ಎಷ್ಟಿತ್ತಂದ್ರೆ, ಭಾರತವೇ ತನ್ನ ತಾಯ್ನಾಡು, ಹಿಂದೂ ಸಂಸ್ಕೃತಿಯೇ ಅವಳ ಉಸಿರು ಅಂತ ಭಾವಿಸಿ ಭಾರತಕ್ಕೆ ಬಂದ್ರು. ಅಂತ ರಕ್ತ ಸಿದ್ದಂತ ಮಣ್ಣು ಏನ್ ಮಣ್ಣು ಸಿಗುತ್ತಲ್ಲ, ಆ ಮಣ್ಣನ್ನ ತೋರಿಸಿದ್ರೆ ನಮ್ಮ ಭಗತ್ ಸಿಂಗ್ ಆ ಮಣ್ಣನ್ನ ತನ್ನ ದೇಶಭಕ್ತಿ ಪ್ರೇರಣೆಯಾಗಿ ಪೂಜೆ ಮಾಡ್ತಾನೆ. ಇವತ್ತಿನ ದಿನ ನೋಡ್ರಿ ನಮ್ಮ ಮಕ್ಕಳು ಅಂದ್ರೆ ನಾವೆಲ್ಲ ಏನ್ ಮಾಡಕತ್ತೀವಿ, ನಾವ್ಯಾರು ಪೂಜೆ ಮಾಡ್ತೀವಿ, ಯಾರು ಜೀವನವನ್ನು ಭಾರತ ಸ್ವಾತಂತ್ರ್ಯ ಸಾಧನೆಯ ಕಾರ್ಯಕ್ಕಾಗಿ ನಾನು ಮುಡಿಬಿಡಲು ಪಣತೊಟ್ಟಿದ್ದೇನೆ. ಮೊದಲಾದವರು ಸ್ಕಾಟ್ನ ಹತ್ಯೆಗೆ ಸಂಚು ರೂಪಿಸಿದರು. ಯಾವ ಒಂದೇ ಮಾತರಮನ್ನು ಎರಡು ಶಬ್ದ ಭಾರತದ ಇತಿಹಾಸವನ್ನ ಬದಲಾಯಿಸಿತು. ಯಾವ ಒಂದೇ ಮಾತರಮನ್ನ ಹೇಳ್ತಾ 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 ಪುಟ್ಟ ಪುಟ್ಟ ಮಕ್ಕಳು ಕೂಡ ಬೀದಿಗಿಳಿದು ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿದ್ರು. ಯಾವ ಒಂದೇ ಮಾತರ ಬ್ರಿಟಿಷರ ಯೂನಿಯನ್ ಜಾಕ್ ಧ್ವಜವನ್ನ ಕೆಳಗುರುಳಿಸಿ ನಮ್ಮ ಕೇಸರಿ ಬಿಳಿ ಹಸಿರಿನ ನಡುವೆ ನೀಲಿ ಚಕ್ರದ ತ್ರಿವರ್ಣ ಧ್ವಜವನ್ನ ರಾರಾಜಿಸಿತು. ಯಾವ ಒಂದೇ ಮಾತರಂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತು. ಆ ಒಂದೇ ಮಾತರಮನ್ನ ಹಾಡಿಗೆ ನಾವು ನೀವು ಬದ್ಧರಾಗೋಣ. ಒಂದೇ ಮಾತರಮನ್ನ ಹೇಳೋ ಮೂಲಕ ನಾಡ ಸೇವೆಗೆ ನಾವು ನೀವು ಸಿದ್ಧರಾಗೋಣ. ವಂದೇ ಮಾತರಂ.